ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ರಾಜಣ್ಣ, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ರಾಜಣ್ಣ, ನಿನ್ನೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಲಾಗಿದೆ. ಅದು ಕೂಡ ಹೈಕಮಾಂಡ್ ನಿರ್ದೇಶನದಂತೆ. ಸಿದ್ದು ಸಂಪುಟದಿಂದ ಕೆಎನ್ ರಾಜಣ್ಣಗೆ ಗೇಟ್ ಪಾಸ್. ರಾಜಣ್ಣ ಸೆಲ್ಫ್ ಗೋಲ್, ಕ್ಯಾಬಿನೆಟ್ನಿಂದ ಡಿಸ್ಮಿಸ್. ಆ 2 ಗಂಟೆ ಸಂಧಾನದ ಸರ್ಕಸ್ ರಹಸ್ಯ ಏನಾಯ್ತು? ಆ 2 ಮಾತಿಗೆ ಸಿಎಂ ಡಿಸ್ಟರ್ಬ್ ಆಗಿದ್ರ ಅನ್ನುವಂತಹ ಪ್ರಶ್ನೆ. ಬೆಳಗ್ಗೆ ಮೆಸೇಜು, ಮಧ್ಯಾಹ್ನ ಖಡಕ್ ವಾರ್ನನ್ನ ಕೊಟ್ರ ಹೈಕಮಾಂಡ್ ಅನ್ನುವಂತಹ ಕುತೂಹಲ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ರಾಜಣ್ಣ ಅವರ ಹೇಳಿಕೆಯೇ ಅವರಿಗೆ ಮುಳುವಾಗಿರೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಆಪ್ತನನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು, ಕೊನೆ ಕ್ಷಣದ ಕಸರತ್ತನ್ನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರ ಕಾರ್ನಲ್ಲಿಯೇ ಕೂತ್ಕೊಂಡು ವಿಧಾನಸೌಧಕ್ಕೆ ಎಂಟ್ರಿ ಆಗುವ ಮೊದಲು ನಿರಂತರವಾಗಿ ಹೈಕಮಾಂಡ್ ಜೊತೆಗೆ ಮಾತನಾಡುವಂತಹ ಪ್ರಯತ್ನಗಳನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವುದಕ್ಕೂ ಕೂಡ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲ. ನಾವು ಹೇಳಿದನ್ನ ಮಾಡಿ ತತ್ಕ್ಷಣಕ್ಕೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿ ಅನ್ನುವಂತಹ ಆಜ್ಞೆಯನ್ನ ಪಾಲಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜಣ್ಣ ಅವರು ಈ ಮತಗಳ್ಳತನದ ಬಗ್ಗೆ ಮಾಡಿದಂತಹ ಟೀಕೆ, ಅವರು ಕೊಟ್ಟಂತಹ ಹೇಳಿಕೆ ಅವರಿಗೆ ಮುಳುವಾಗಿದೆ. ಅದರ ಜೊತೆಗೇನೆ ಈ ಹಿಂದೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಾಗ ಅವರು ಭೇಟಿ ಆಗದೇ ಇರೋದಾಗಿರಬಹುದು, ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾಗಿರಬಹುದು, ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ವರ್ಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಿಂದ ರಾಜಣ್ಣ ವಜಾ. ಸೆಷನ್ ಮುಗಿದ ಬಳಿಕ ನೋಡೋಣ ಅಂದಿದ್ರ ಮುಖ್ಯಮಂತ್ರಿಗಳು. ಮೊದಲು ರಿಸೈನ್ ಅಸ್ತ್ರ, ನಂತರ ವಜಾದ ಬ್ರಹ್ಮಾಸ್ತ್ರ. ಪಬ್ಲಿಕ್ ಟಿವಿಯಲ್ಲಿ ರಾಜಣ್ಣ ಹಿಟ್ ವಿಕೆಟ್ನ ರಹಸ್ಯ. ನಿನ್ನೆ ಅಷ್ಟಕ್ಕೂ ಏನಾಯ್ತು ಅನ್ನೋದನ್ನ ಈ ಎಲ್ಲ ಬೆಳವಣಿಗೆಗಳು ಕೂಡ ತೋರಿಸ್ತಾ ಇದೆ. ಕೊನೆ ಕ್ಷಣದವರೆಗೂ ಕೂಡ ಸಿಎಂ ಮನವೊಲಿಸುವಂತಹ ಕಸರತ್ತನ್ನು ಮಾಡ್ತಾರೆ. ವರಿಷ್ಠರನ್ನ ಕೇಳಿ ತಮ್ಮ ಆಪ್ತ ವಲಯದಲ್ಲಿದ್ದವರು ರಾಜಣ್ಣ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಆಗುತ್ತೆ. ಇವತ್ತಷ್ಟೇ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದಿಂದಲೇ ರಾಜೀನಾಮೆ ಪಡೆದು ಬಿಟ್ರೆ ಅದು ದೊಡ್ಡ ಮಟ್ಟದ ಹೈಡ್ರಾಮಾ ಆಗುತ್ತೆ, ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತೆ. ಬೇಡ ಅಂಥೇಳಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ರಂತೆ. ಬಟ್ ಮುಖ್ಯಮಂತ್ರಿಗಳ ಮಾತನ್ನ ಕೇಳುವಂತಹ ಸಿಚುಯೇಷನ್ನಲ್ಲಿ ವರಿಷ್ಠರು ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಅವರನ್ನ ವಜಾ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾರಂತೆ. ವಜಾ ಬೇಡ, ಅವರಿಂದ ರಾಜೀನಾಮೆಯನ್ನು ಪಡೆಯೋಣ ಅನ್ನುವಂತಹ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರಂತೆ. ಇಲ್ಲ, ವಜಾ ಮಾಡಬೇಕು, ಆ ವಜಾ ಮಾಡಿರುವಂತಹದ್ದು ಅಥವಾ ರಾಜ್ಯಪಾಲರಿಗೆ ಕಳಿಸಿರುವಂತಹ ಪ್ರತಿಯ ಒಂದು ಫೋಟೋ ಕಾಪಿಯನ್ನು ನಮಗೆ ವಾಟ್ಸಪ್ ಮಾಡಬೇಕು ಅಂಥೇಳಿ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರಾಜಣ್ಣ ಹೇಳಿಕೆಯಿಂದ ವರಿಷ್ಠರು ಯಾವ ರೀತಿ ಕೆರಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ವರಿಷ್ಠರನ್ನ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ ಅಥವಾ ವರಿಷ್ಠರ ನಡೆಯನ್ನ ಟೀಕೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿದಂತೆ ಕಾಣಿಸ್ತಾ ಇದೆ.